ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರೀತಿಯಿಂದ ತುಂಬ ಪ್ಯಾಷನಿಂದ ಮಾಡಿರುವಂಥ ಮೂವಿ ಇದು. ಅಂದರೆ ಈ ಮೂವಿ ಬಂದಾಗ ನನಗೆ ಅಂದರೆ ಸ್ಟೋರಿ ಹೇಳ್ಬೇಕಾದ್ರೆ ನಾನು ಇಷ್ಟು ಕರೆಕ್ಟಾಗಿ 100% ಕೊಡ್ತೀವೋ ಇಲ್ಲ ಅಂತ ಒಂದು ಡೌಟ್ ಇತ್ತು. ಬಟ್ ನಾವು ಆ ಒಂದು ವೇಷ ಹಾಕಿದಾಗ ಅಂದರೆ ಜೋಗತಿಯ ಒಂದು ಡ್ರೆಸ್ ಹಾಕಿದಾಗ ನಮಗೆ ಗೊತ್ತಿಲ್ಲದಂಥ ಎನರ್ಜಿ, ಶಿಖಂಡಿಯ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಹಾಭಾರತದಲ್ಲಿ. ಸೊ ಅದೇ ರೀತಿ ಈ ಒಂದು ಮೂವಿಲಿ ನಮ್ಮ ಒಂದು ಪಾತ್ರ ತುಂಬ ಅಂದರೆ ತುಂಬ ಕನೆಕ್ಟಿವಿಟಿ ಇದೆ, ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ಧರ್ಮ ಅಧರ್ಮ ಅಂದರೆ ಯಾರಾದರೂ ತಪ್ಪು ಮಾಡಿದ್ರೆ 100% ಕರ್ಮ ಅನ್ನೋದು ಬಿಡೋದಿಲ್ಲ. ಸೊ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಗುರು ಸರ್. ಸೊ ನಮ್ಮನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಲೈಕ್ ಐ ಆಮ್ ಅ ಪಾರ್ಟ್ ಆಫ್ ಶಿಖಂಡಿ ಮೂವಿ. ಸೊ ಇವರಿಬ್ಬರ ಜೊತೆಗೂ ವರ್ಕ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ. ಯಾಕೆಂದರೆ ನಾವು ಸೆಟ್ಟಲ್ಲಿ ಅಷ್ಟು ನಾನು ಕಲ್ತಿದ್ದೀನಿ ಅಂದರೆ ಅದು ರಾಘುವಿಂದನೇ. ಅಂದರೆ ಯಾವುದೇ ಒಂದು ಪರ್ಫೆಕ್ಷನಿಂದ ಹಿಡಿದು ಸೊ ಏನಾದರೂ ಮಾಡಬೇಕಂದ್ರೆ ಅವರು ಅಷ್ಟು ನೀಟಾಗಿ ಅಷ್ಟು 100% ಕೊಡ್ತಾರೆ. ಸೊ ಅದನ್ನು ನೋಡಿ ಕಲ್ತಿದ್ದೀನಿ. ಸೊ ಇವನ್ ನಿಖಿತಾಯಿಂದ ಕೂಡ ಅಷ್ಟೇ. ಸೊ ಒಂದು ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಒಂದು ಫುಲ್ಲಿ ಪ್ಯಾಕೇಜ್ಡ್ ಅಂತಲೇ ಹೇಳ್ಬೋದು. ಸೊ ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಎಂಡ್ವರೆಗೂ ಜನರನ್ನ ಹಿಡಿದು ಕೂರಿಸುತ್ತೆ. ಸೊ ಅಷ್ಟು ಒಂದು ಒಳ್ಳೆ ಕಂಟೆಂಟ್ ಇದೆ ಮೂವಿಲಿ. ಸೊ ಎಲ್ಲರೂ ಬಂದು ಪ್ಲೀಸ್ ಅನ್ನಲ್ಲ, ಸೊ ಯು ಹ್ಯಾವ್ ಟು ಕಮ್. ಪ್ಲೀಸ್ ಕಮ್. ಸೊ ಪ್ಲೀಸ್ ಅಂತ ಬೇಡವೇ ಬೇಡ. ಲೈಕ್ ಎಲ್ಲರೂ ಬಂದು ನಿಮ್ಮ ಒಂದು ಮಹಾಭಾರತದ ಒಂದು ಏನು ನಾವು ಈ ಜನ್ರೇಷನಲ್ಲಿ ಕಲಿಯೋಕ್ಕೆ ಅಂದರೆ ಏನಾದರೂ ಬುಕ್ ಕೊಟ್ಟರೆ ಓದೋಕ್ಕಾಗಲ್ಲ. ಸೊ ಈ ಒಂದು ಮೂವಿನ ನೋಡಿದ್ರೆ 100% ಈ ಒಂದು ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ. ಮಹಾಭಾರತದಲ್ಲಿ ಏನೇನೆಲ್ಲ ಅಡಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಎಲ್ರಿಗೂ ವಂದನೆಗಳು. ಮೂವಿಗೆ ಬಂದು ಎಲ್ರಿಗೂ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಧರ್ಮ ಕಾಪಾಡುತ್ತೆ, ಕರ್ಮ ಕಾಡುತ್ತೆ ಅನ್ನೋದು ಈ ಸಿನಿಮಾದ ಎಳೆ. ಅದೆಷ್ಟು ಸತ್ಯ ಅಂತ ಹೇಳಿದರೆ ಒಂದೊಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ, ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸರ್ನ ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ನಮ್ಮನ್ನು ಇಷ್ಟು ವರ್ಷ ನಾವು ಮಾಡಿರೋ ಜಾನರಿಂದ ಹೊರಗಡೆ ತೊಗೊಂಬಂದು ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಶಿಖಂಡಿ ಟೀಮಿಗೆ ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಈ ಥರ ಸಿನಿಮಾ ಇನ್ನಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಜನರಿಗೆ ಇದ್ರ ಮೇಲೆ ಶಿಖಂಡಿ ಮೇಲಿರೋವಂಥ ಒಂದು ಪರ್ಸ್ಪೆಕ್ಷನ್ ಚೇಂಜ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಂದೊಳ್ಳೆ ಕಾನ್ಸೆಪ್ಟ್ ಇರೋವಂಥ ಕತೆ. ಯಾಕಂದರೆ ತುಂಬ ಸಲ ಅದನ್ನೇ ಕೇಳ್ತೀವಿ, ಒಂದೊಳ್ಳೆ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿ. ಇದರಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನಾವೆಲ್ಲ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ತುಂಬ ನಮ್ಮಲ್ಲಿರೋವಂಥ 100% ಎನರ್ಜಿ ಹಾಕಿ ಈ ಒಂದು ಕ್ಯಾರೆಕ್ಟರ್ ನಾವು ಮಾಡಿದ್ದೀವಿ. ಆ್ಯಂಡ್ ಟೋಟಲ್ ಟೀಮ್ ಏನಿದೆಯೋ ನಾವು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿರೋ ಅಂಥ ನಮ್ಮ ನಿಖಿತಾ ಅವರು, ನೀತು ಅವರು ಜೊತೆಲ್ಲ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವು ಎಷ್ಟೋ ಸಲ ನಾವು ಮಾತಾಡ್ತಾ ಇದ್ವಿ, ಇನ್ನೂ ಸಾಕಷ್ಟು ಸಿನಿಮಾಗಳು ನಾವೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ. ದೇವ್ರ ದಯಿಂದ ಆಗಲಿ. ಆ್ಯಂಡ್ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಶಿಖಂಡಿ ಸಿನಿಮಾನ ನೋಡಿ ನಮಗೆಲ್ಲ ಹಾರೈಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಹಾಫ್ ಜನರನ್ನ ಹೇಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ, ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ. ಆ್ಯಂಡ್ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಅವತ್ತು ಎಲ್ಲ ಇಂಟರ್ವ್ಯೂಸಲ್ಲಾಗಲಿ ಎಲ್ಲ ಮಾತಾಡಬೇಕಾದ್ರೆ ಒಂದು ಸೀನ್ ಬಗ್ಗೆ ಎಲ್ಲ ತುಂಬ ಪ್ರಾಮುಖ್ಯ ಕೊಟ್ಟು ಮಾತಾಡ್ತಿದ್ವಿ. ತುಂಬ ಕಷ್ಟಪಟ್ಟು ಆ ಸೀನ್ ಮಾಡಿದ್ವಿ. ಮಳೆ, ಕೈ ಮೈ ಎಲ್ಲ ಕರ್ಚಿಸ್ಕೊಂಡು ಮೂಗಲ್ಲಿ ಬಾಯಿಲೆಲ್ಲ ಕೆಸರು ಹೋಗಿ ನಾವೊಂದು ಸೀನ್ನ ಮಾಡಿದ್ವಿ ಅಂತ. ಐ ಥಿಂಕ್ ಅವತ್ತು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆನ್ ಸ್ಕ್ರೀನ್ ಎಷ್ಟೊಂದು ಜನ ಇಲ್ಲಿರೋ ತಾಯಂದರು ಕಣ್ಣೀರು ಹಾಕಿದ್ದಾರೆ. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಥರ ಒಂದು ಕತೆ ಹೇಗೆ ಆಡಿಯನ್ಸ್ನ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಕ್ಯಾರಿ ಮಾಡಿದ್ದಾರೆ. ಸೊ ಗುರುಮೂರ್ತಿ ಸರ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಎಲ್ಲೂ ಒಂದು ಕಡೆ ಜನ ತಿರುಗಿ ಆ ಕಡೆ ಈ ಕಡೆ ನೋಡೋದಿಲ್ಲ, ಆ ಥರ ಒಂದು ಕತೆ ಬಂದಿದೆ. ನನಗೆ ಪರ್ಸ್ನಲಿ ಇಲ್ಲಿ ಎಷ್ಟೊಂದು ಜನ ಮಹಿಳೆಯರು ತಾಯಂದರು ಬಂದಿದ್ದಾರೆ. ಎಲ್ಲರ ಆಶೀರ್ವಾದ ಸಿಕ್ತು ಇವತ್ತು. ಆ್ಯಂಡ್ ಎಲ್ಲರಿಗೂ ಶಿಖಂಡಿ ಏನಿದು ಅನ್ನೋದು ಇಷ್ಟು ದಿವಸ ಕ್ವೆಶನ್ ಮಾರ್ಕ್ ಇತ್ತು. ಐ ಥಿಂಕ್ ಇವತ್ತು ಆ ಕ್ವೆಶನ್ ಮಾರ್ಕಿಗೆ ಎಲ್ಲರಿಗೂ ಉತ್ತರ ಸಿಕ್ಕಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ಸರ್. ಐ ಥಿಂಕ್ ಎಲ್ಲರೂ ಹೇಳ್ದಂಗೆ ಗೂಸ್ ಬಂಪ್ಸ್ ಬರೋದು ಓನ್ಲಿ ಬಿಕಾಸ್ ಆಫ್ ದ ಹೈಪ್. ಮೇ ಬಿ ನಾವು ಆ್ಯಕ್ಟಿಂಗ್ ಒಂದು 50% ಮಾಡಿದರೆ ನಿಮ್ಮ ಮ್ಯೂಸಿಕ್ಕಿಂದ ಇನ್ನು ಐ ಥಿಂಕ್ ಜಾಸ್ತಿ ಎಫೆಕ್ಟ್ ಕೊಡ್ತಾ ಇದೆ. ಹೌದು. ಆ್ಯಂಡ್ ಯುವ ಅವ್ರ ಬಗ್ಗೆ ಹೇಳಲೇಬೇಕು. ಮೊದಲನೇ ಸಿನಿಮಾ ಅಂತ ಎಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಟೀಮ್ ಎಫರ್ಟ್.
ಸೊ ಇದೇ ಮೇ 15ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಇಡೀ ಟೀಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇವತ್ತು ನಾನು ಸಿಲ್ವರ್ ಸ್ಕ್ರೀನಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಇವತ್ತು ನಮ್ಮನ್ನ ಅಗಲಿರುವಂಥ ದಿಲೀಪ್ ರಾಜ್ ಸರ್ ಅವರು. ಅವತ್ತು ಅವರು ನಮ್ಮೂರಿಗೆ ಬಂದು ಆಡಿಷನ್ ತಗೊಂಡು ನನ್ನನ್ನು ಹುಡುಕಿ ಇಂಡಸ್ಟ್ರಿ ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನಾನಿವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ನಾನು ಇವತ್ತು ಕಳ್ಕೊಂಡಿರೋದು ನನಗೆ ನಿಜವಾಗ್ಲೂ ತುಂಬ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ದೇಹ ಇಲ್ಲೇ ಇತ್ತು, ಮನಸ್ಸೆಲ್ಲ ಅವ್ರ ಹತ್ರನೇ ಇತ್ತು. ನಿಜವಾಗ್ಲೂ ದಿಲೀಪ್ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸರ್. ಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಸೀರಿಯಲ್ಗೆ ಅಂತ ಫಸ್ಟ್ ಹೋದಾಗ ಅವ್ರ ಪ್ರೊಡಕ್ಷನ್ದೇ ಆಡಿಷನ್ ನಾನು ಕೊಟ್ಟಿದ್ದು ಕೂಡ. ಆ್ಯಂಡ್ ತುಂಬ ಬೇಜಾರಾಗ್ತಿದೆ ಅದೊಂದು ವಿಷಯ. ಥರ ಒಂದಾಗಿದ್ದು ಆ್ಯಂಡ್ ಒಂದು ಇಡೀ ಇಂಡಸ್ಟ್ರಿಗೆ ಅದೊಂಥರ ಎಲ್ಲೋ ಏನೋ ಕಳ್ಕೊಂಡಿರೋ ಅಂಥ ಕೊರಗು ಇದೆ. ಅವ್ರ ಫ್ಯಾಮಿಲಿಗೆ ಸ್ಟ್ರೆಂತ್ ಸಿಗಲಿ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳೋದು ಇಷ್ಟ.